ಸುಧಾ, ಇದೇನಬ್ಬ? ಇದು ಮಡಿನೋ ಅಥವಾ ಮಶನ ಬರುತ್ತೀಯ? ಅದನ್ನು ಕೇಳಲು ನೀನ್ಯಾರು? ನಿನ್ನೆ ಸಿದೋಸು ಮಾಡ್ಕೊಂಡು ಬಿದ್ದಿರು. ಇದೇನು ಬಾಯಿಗೆ ಬಂದ ಮಾತಾಡ್ತಾ ಇದ್ದೀರಾ? ನಿನ್ನ ತಲೆ ಕೆಟ್ಟಿದ್ಯಾ? ಏಯ್, ತಲೆ ಕೆಟ್ಟಿದ್ದು ನಂದಲ್ಲ, ನಿಂದು. ಈ ಮನೆಯಲ್ಲಿ ನಾನು ಹೇಗೆ ಬೇಕೋ ಹಾಗೆ ಇರ್ತೀನಿ. ಅದನ್ನು ಕೇಳಲು ನೀನ್ಯಾರು? ಇದೇನಬ್ಬ? ಇದಕ್ಕೆಲ್ಲ ಕಾರಣ ನಾನೇನಾ? ಹೌದು, ಇದಕ್ಕೆಲ್ಲ ಕಾರಣ ನೀನೇ. ಈ ಮನೆಯಲ್ಲಿ ಮಾತು ತಿರ್ಸಾಕೋ ಬರೀ ಸೀತಾ ಸೀತಾ ಎನ್ನುತ್ತಾರೆ. ನನ್ನ ಮಾತು ಕೇಳೋರು ಯಾರಿದ್ದಾರೆ ಈ ಮನೆಯಲ್ಲಿ? ನೀನೇ ಕಾರಣ. ಮೈದುನನ್ನೇ ಮಗನೆಂಬುದ್ರು ಮರೆತು ಅವನ ಜೊತೆ ಚಕ್ಕಂದ ಮಾಡಿ ನಿನ್ನ ಗರ್ಭದಲ್ಲಿ ಕೂಸು ಬೆಳೆಸಿಕೊಂಡು ಅವಳ ಗರ್ಭದಲ್ಲಿ ಕಲ್ಲು ಹಾಕಿದಲ್ಲ. ಹೇಗಿದು ನ್ಯಾಯವೇ? ಬೆಚ್ಚ ಬಾಯಿ ಪಾಪಿ! ನಮ್ಮ ಮನೆಗೆ ಬಂದು ಈ ತಿಂಗಳ ಮೈದಾನಿಗೆ ಮಾತನಾಡ್ತಾ ಇದ್ದೀರ. ನಾಚಿ ಬರೋ ಜನ್ಮಕ್ಕೆ ನನ್ನ ಮೈದಾನ ಆ ಮಗಳ ಸ್ಥಾನದಲ್ಲಿ ಇಟ್ಟುಕೊಂಡು ಜೋಪಾನ ಮಾಡಿದ್ವಿ ನಾನು. ಅಂತದಲ್ಲಿ ಇಬ್ಬರು ಸಂಬಂಧ ಕಟ್ಟಿ ಮಾತಾಡ್ತಾ ಇದೆಯಲ್ಲ, ಇದೇ ಅಂತ ಮಾತಾಡ್ರೆ ನಿನ್ನ ಕಳ್ಳು ಹರಿದು ಆ ಅಕ್ಷಿ ಮೇಲೆ ಕಟ್ಟಬೇಕಂತ ಏನೇ ಮನೆ ಹಾಳಿ? ನನ್ನ ಮುಂದಿನವರಿಗೆ ಬಾಯಿಗೆ ಬಂದಂತೆ ಆವಾಜ್ ಆಗ್ತೇನೆ ಪಾಪಿ. ನೋಡು, ಅವರನ್ನು ಕರೆಸಿದ್ದು ನಾನೇ. ಅದನ್ನು ಕೇಳಲು ನೀನ್ಯಾರು? ಈ ಮನೆಯಲ್ಲಿ ನಾವಿಬ್ರು ಹೇಗ್ ಬೇಕಾದ್ರೂ ಮಜಾ ಮಾಡ್ತೀವಿ. ಅದನ್ನು ಕೇಳುವ ಅಧಿಕಾರ ನಿನಗಿಲ್ಲ. ನಾನು ಯಾರ? ನನ್ನ ಮೈದನ ತಕ್ಷಣ ಹಿಂದೆ ಮುಂದೆ ನೋಡಿದ ಮದುವೆ ಮಾಡಿಬಿಟ್ಟಿವಿ. ಮದುವೆ ತಪ್ಪಿಗೆ ನಂದೇ ತಪ್ಪಲ್ವಿ? ಮೊದಲು ಹೊರಟೋಗು ಈ ಮನೆ ಸಾಕಿಕೊಂಡು ಆಸ್ತಿಗೆಲ್ಲ ತಾವೇ ಮಾಡಿಸಿದರೆ ಎಂದು ಮೆರೆಯುತ್ತಿರುವ ನಿಮಗೆ ಬುದ್ಧಿ ಕಲಿಸಲೆಂದೇ ಬಂದಿರುವೆ. ನನಗೆ ಬುದ್ಧಿ ಕಲಿಸಲು ನೀನಾರು? ನನಗೆ ಬುದ್ಧಿ ಕಲಿಸಬೇಕಂತ ನನ್ನ ಮನೆಯಲ್ಲಿ ಗಂಡ ಇದ್ದಾನೆ. ಅದನ್ನ ಬಿಟ್ಟು ನಿಮ್ಮ ಅಣ್ಣ ವಜ್ರ ಮಾತನ್ನು ಕೇಳಿಕೊಂಡು ನಮ್ಮ ಮನೆಗೆ ಬಂದು ಇದ್ದೆ ಮಾತಾಡ್ತಾ ಇದ್ದಿಲ್ಲ. ಬೇಡು, ನನ್ನ ಮೈದ ಲಕ್ಷ್ಮ ಮಾತ್ರ ಹೊಟ್ಟು ಹೋಗು. ಅವನೇನ ಬರ್ತಿ ಆದ್ರೆ ನಿನ್ನ ಪರಿಣಾಮ ನಟ್ಟಿರೋದಿಲ್ಲ. ಪಾಪಿ ಇದನ್ನು ಗೆಲ್ಲುವುದು ನಾನೇ. ಮನೆಯಿಂದ ಹೊರಡಲು ಸಿದ್ಧ ಮಾಡಿಕೊಳ್ಳಿ. ಹುಲಿ ಅಂತ ಕಲಿಸ್ತಿರುವ ನಿನ್ನ ಮೈನಿಗೂ ಗರತಿ ಅಂತ ಮೆರೆಯುತ್ತಿರುವ ನಿನಗೂ ಚಟ್ಟ ಕಟ್ಟಲೆಂದೇ ಬಂದಿರುವೆ. ಹೋಗೋ ಪಾಪಿ, ಈ ಸೀತೆಯನ್ನು ಮೆಟ್ಟು ಹಾಕಬೇಕಾದ್ರೆ ನೀರಕ್ಕೋ ನಿನ್ನ ಅಪ್ಪ ಕೂಡ ಬಂದ್ರು ಮೆಟ್ಟು ಹಾಕೋ ಸಿದ್ಧ ಇಲ್ಲ. ಈ ಸೀತನದು ಏನಿಲ್ಲ ಬಡ ಬಿಕಾರಿ, ನನ್ನ ಮುಂದೆನೆ ಕರಡಿ ಅಂತ ಬಂದು ಈಗ ಹುಲಿ ಅಂತ ನನಗೆ ಗರ್ಜಿಸುತ್ತೇನೆ. ಪಾಪಿ ಬಿಕಾರಿ ಆಗಿದ್ಯಾ ನೀನು? ಸುಧಾ, ಬಿಕಾರಿ ನಾನಲ್ಲ ನೀನು. ನೋಡು, ನನ್ನ ಮೈದನ ತೆರೆ ಕೆಡಿಸಿ ಈ ಮನೆಯಲ್ಲಿ ಕಾಲಿಟ್ಟು ಈ ಮನೆಯ ವಶವಂತ ಮಾಡ್ತೀಯಾ ಅಂದಾಗ ನೀನಂತ ಲಜ್ಜೆಗಟ್ಟು ಹೆಣ್ಣು ಈ ಮನೆ ಇರಬಾರ್ದು. ಅತ್ತಿಗೆ, ಏನು ನಡೀತಿದೆ ಇಲ್ಲಿ? ಬನ್ನಿ ಭರತ್, ಬನ್ನಿ. ನೀವು ಬರ್ದೆ ಆಗೋದ್ರೆ ಇಷ್ಟೊತ್ತಿಗೆ ನಿನ್ನ ಅತ್ತಿಗೆ ನನ್ನನ್ನು ಸಾಯಿಸಿ ಬಿಡ್ತಾ ಇದ್ಲು, ನಾ ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಅತ್ತಿಗೆ, ಬೇಗ ಹೇಳಮ್ಮ, ಏನು ನಡೀತಿದೆ ಈ ಮನೆಯಲ್ಲಿ? ನಾನು ಇದನ್ನು ಹೇಗೆ ನಂಬಲಿ? ನನ್ನ ಹೆಂಡತಿಗೆ ಹೊಡೆಯುವಷ್ಟು ತಪ್ಪು ಅವಳೇನು ಮಾಡಿದ್ದಾಳೆ? ಮೈತ್ರ, ಆ ಕೆಟ್ಟ ವಿಷಯದು ಯಾವ ಬಾಯಿಂದ ಹೇಳಿಲ್ಲ ನಾನು. ಅಂದಾಗೆ ನಮ್ಮ ಮನೆ ಒಂದು ಘಟ ಸರ್ಪ ಬಂದು ಆ ಘಟ ಸರ್ಪದಿಂದ ಮನೆಯೆಲ್ಲ ಮಶನಾಗಿ ಹೋಗಿದ್ದೆ. ನೋಡಿ ನೋಡಿ, ನಿನ್ನ ಅತ್ತಿಗೆ ಬಾಯಿಗೆ ಬಂದಂತೆ ನನಗೆ ಹೇಗೆ ಮಾತಾಡ್ತಾಳ ಅಂತ ನೋಡಿ.
ನೋಡಿ, ನಾನೊಂದು ಕ್ಷಣ ಕೂಡ ಈ ಮನೇಲಿ ಇರುವುದಿಲ್ಲ. ನಾನು ಮನೆ ಬಿಟ್ಟು ಹೋಗುತ್ತೇನೆ ರೀ. ನಿಲ್ಲಿಸುದ ಅತ್ತಿಗೆ, ಬೇಗ ಹೇಳಮ್ಮ, ಏನು ನಡೀತಿದೆ ಈ ಮನೆಯಲ್ಲಿ? ನಾನು ಇದನ್ನು ಹೇಗೆ ನಂಬಲಿ ಅತ್ತಿಗೆ, ಹೇಗೆ ನಂಬಲಿ? ಬುದ್ಧಿ ಹೇಳಬೇಕಾದ ನೀವೇ ಈ ರೀತಿ ವರ್ತಿಸುವುದು ಸರಿಯೇ? ಪೈತ್ರ ಸಿಗತ್ತೆ ಹೇಳಿದಪ್ಪ. ಇದೆ ಹೆಂಡತಿ ಆ ವಾಚನ ಕಾಂತ ತಮ್ಮನ ಜೊತೆ ಚಕ್ಕನ್ನು ಹೊಡಿತಾ ಇದ್ದಳು. ಅದ್ರ ನನ್ನ ಮುಂದೆ ಹೇಳೋದಕ್ಕೆ ನನ್ನ ಮೇಲೆ ರೇಗ್ತಾ ಇದ್ದ ನನ್ನ ಹೆಂಡತಿ. ಅತ್ತಿಗೆ, ಇದೇನಮ್ಮ ನಿಮ್ಮ ಮಾತು? ನನ್ನ ಕಿವಿಗಳಲ್ಲಿ ಕಬ್ಬಿಣ ಹಾಕಿ ಪಡೆದಂತಾಯ್ತು, ನನ್ನ ಕಣ್ಣುಗಳಿಗೆ ಕತ್ತಲ ಕವಿದಂತಾಯ್ತು. ಇದನ್ನು ನಾನು ಹೇಗೆ ನಂಬಲಿ ಅತ್ತಿಗೆ, ಹೇಗೆ ನಂಬಲಿ? ನೋಡಿ, ಹಾಲಿನಂತ ನಿಮ್ಮ ಮನಸ್ಸಿಗೆ ವಿಷ ಹೇಗೆ ತುಂಬ್ತಾ ಇದ್ದಾಳೆ ಈ ಪಾಪಿ. ನೋಡಿದ್ರ, ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾಳೆ. ಏನೇ ಭಿಕಾರಿ, ನನ್ನ ಮೇಲೆ ಅಪವಾದ ಹೊರಿಸ್ತೇನೆ ಪಾಪಿ ನೀನು. ನೋಡಿ, ಈ ಮನೆಯಲ್ಲಿ ಇವಳು ಇರ್ಬೇಕು ಅಂದ್ರೆ ಇಲ್ಲ ನಾನು ಇರ್ಬೇಕು ಒಂದು. ನೋಡಿ, ಗಂಡನ ದೇವರೆಂದು ಈ ಜಗತ್ತಲ್ಲಿ ಕೂಗಿ ಹೇಳ್ತಾರೆ. ಗಂಡನಿಗೆ ಮೋಸ ಮಾಡ್ತಾ ಇದೆಯಲ್ಲ ನೋಡು, ಈಗಾದ್ರೂ ಏನೂ ಆಗಿಲ್ಲ. ಗಂಡನ ಕಾಲಿಗೆ ತಪ್ಪಾಯ್ತೆಂದು ಕ್ಷಮೆ ಕೇಳು. ಸೀತಾ, ಏನು ನಡೆಯುತ್ತಿದೆ ಈ ಮನೆಯಲ್ಲಿ? ಹೊರ ಹುಟ್ಟಿದ ಅಕ್ಕ ತಂಗಿದಂತ ನೀವು ಹೀಗೇಕೆ ಬದ್ಧ ವೈರಿಗಳಂತೆ ಆಡುತ್ತಿರುವಿರಿ? ಅದೇನೆಂದು ನನಗೆ ತಿಳಿದಿಲ್ಲಣ್ಣ. ಅತ್ತಿಗೆ ತುಂಬಿ ಬಸಿರಿ ಎಂದು ಖುಷಿಯಿಂದ ಸಿಹಿ ತಿನಿಸು ಬಟ್ಟೆಯನ್ನು ತಂದರೆ ಇಲ್ಲಿ ರಣರಂಗವೇ ನಡೆದು ಹೋಗಿದೆ ಅಣ್ಣ, ರಣರಂಗವೇ ನಡೆದು ಹೋಗಿದೆ. ನೋಡಿ, ನೀವು ಬಂದ್ರೆ ಬನ್ನಿ, ಇಲ್ಲಾಂದ್ರೆ ಬಿಡಿ, ನಾನೇ ಹೋಗ್ತೀನಿ. ಇಲ್ಲ ಮುಸುದ, ಹಾಲಿನಂತ ಮನೆಯಲ್ಲಿ ಹಾಲ ಬೆರೆಸಿ ಹಾಳು ಮಾಡಬೇಡಮ್ಮ, ಹಾಳು ಮಾಡಬೇಡ. ನಿನಗೇನಾಗಿದೆ ಹೇಳು, ನಾನು ಸರಿ ಮಾಡುತ್ತೇನೆ. ಸ್ವಾಮಿ, ಅದನ್ನೆಲ್ಲ ನಾನು ಹೇಳುತ್ತೇನೆ. ನೋಡು, ಈ ಹೆಣ್ಣು ಈ ಮನೆ ಬೆಳಗಲು ಬಂದಿಲ್ಲ. ಈ ಮನೆ ಹಾಳು ಬಿಡುವ ಹೆಮ್ಮಾರಿವಳು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು. ಹೀಗೆ ಹುಚ್ಚರಂತೆ ಓದುತ್ತಿರುವೆ ನೀನು. ಹೌದು ಸ್ವಾಮಿ, ನಾನು ಹುಚ್ಚೆ. ಈ ಮನೆಯಲ್ಲಿ ಏನಾರ ಹುಚ್ಚಾಗಿ ಕಾಣ್ತಾ ಇದ್ದೀರಾ? ಹಾಗಿದ್ರೆ ಹುಚ್ಚೆ ಅಂದ ಮೇಲೆ ನಾನೇ ಈ ಮನೆಯಲ್ಲಿರಲಿ. ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಬೇಡಿ ಅತ್ತಿಗೆ, ಬೇಡಿ. ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರುವುದಿಲ್ಲ. ನನ್ನ ಹೆಂಡತಿಗೆ ನಾನು ಬುದ್ಧಿ ಹೇಳುತ್ತೇನೆ. ನೋಡಿ, ಬುದ್ಧಿ ನನಗೆ ಹೇಳ್ಬೇಕಾಗಿಲ್ಲ. ನೀವು ನಿಮ್ಮ ಅಣ್ಣ ಅತ್ತಿಗೆರ ನಾಟಕನ ನೋಡುದಿಲ್ಲ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ನೀವು ಬಂದ್ರೆಷ್ಟು ಬಿಟ್ರೆಷ್ಟು. ನಿಲ್ಲ ಮಸುದ, ನೀನು ಮನೆ ಬಿಟ್ಟು ಹೋಗಬೇಡಮ್ಮ. ನೀನು ಮನೆ ಬಿಟ್ಟು ಹೋದರೆ ನನ್ನ ಮನೆಯ ಮಾರಾಮರ್ಯಾದೆ ಬೀದಿ ಪಾಲಾಗುತ್ತಮ್ಮ, ಬೀದಿ ಪಾಲಾಗುತ್ತದೆ. ಈ ಮನೆಯನ್ನು ಹೊಡೆಯಬೇಡಮ್ಮ. ಅಣ್ಣ ತಮ್ಮಂದಿರನ್ನು ಅಗಲಿಸಬೇಡಮ್ಮ, ಅಗಲಿಸಬೇಡ. ನಿನಗೇನಾಗಿದೆ ಹೇಳು, ಅದನ್ನು ನಾನು ಸರಿ ಮಾಡಿಕೊಡ್ತೇನೆ. ಹಾಗಾದ್ರೆ ನೀವಿಬ್ಬರಿ ಮನೆ ಬಿಟ್ಟು ಹೋಗಿ ಈ ಮನೆಯನ್ನು ನನ್ನ ಹೆಸರಿಗೆ ಬರೆದು ಕೊಡ್ಬೇಕು. ಇದು ನಿಮ್ಮಿಂದ ಸಾಧ್ಯನಾ? ಆಯ್ತಮ್ಮ, ಬರೆದು ಕೊಡುತ್ತೇನೆ. ಒಟ್ಟಾರೆ ನನ್ನ ಮನೆ ಹೊಡೆದಿದ್ದರೆ ಸಾಕಮ್ಮ, ಸಾಕು. ಹಾಗಾದ್ರೆ ತಾಳಿ ಬಾಂಡ್ ಪೇಪರ್ ಅಂತ ಹೇಳ್ಕೊಂಡು ಬನ್ನಿ. ನಿಲ್ಲಣ್ಣ, ನಿಲ್ಲು. ನಿನ್ನ ಹೆಸರಿಗಿರುವ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯವರ ಹೆಸರಿಗೆ ಬರೆಯಲು ನಾನು ಒಪ್ಪುವುದಿಲ್ಲ. ನಾಳೆ ಇವಳು ನಿಮ್ಮನ್ನು ಹೊರ ಹಾಕಿದರೆ ಏನು ಮಾಡುವುದು? ಹೌದು ಲಕ್ಷ್ಮಣ, ನೋಡಿ, ಈ ಮನೆ ನಮ್ದು ಅಂತ ಈ ಮನೆ ಇರುವುದು ಬೇಡಪ್ಪ. ಅಂದಾಗಿ ಎಲ್ಲಿ ಹೋಗಿ ಜೀವಿಸೋದ? ದಡಿ ಬೈದ್ರ ಈ ಮನೆ ಬೇಡ, ಈ ಮನೆ ಬಿಟ್ಟು ಹೊರಟು ಹೋಗೋದ? ಎಲ್ಲಿ ಭಿಕ್ಷೆ ಬೇರೆ ಆದ್ರೂ ಹೊಟ್ಟೆ ತುಂಬಿಸಿಕೊಳ್ಳೋಣ. ಹೌದಣ್ಣ, ಹೌದು. ಮಮತೆಯಿಂದ ಸಾಕಿದ ನಿಮ್ಮ ಕಾಲುಗಳನ್ನು ತೊಳೆದು ನಾವು ನೀರು ಕುಡಿಯಬೇಕು. ಹೊಟ್ಟೆಯ ಮಕ್ಕಳಂತೆ ಸಾಕಿ ಸಲಿಯುವುದ ನಿಮ್ಮ ಋಣ ಈ ಭೂಮಿಯಷ್ಟು ಭಾರ, ಆಕಾಶದಷ್ಟು ಅಗಲ. ಅದನ್ನು ಮರೆಯುವುದು ಮನುಷ್ಯತ್ವ ಅಲ್ಲಣ್ಣ, ಮನುಷ್ಯತ್ವ ಅಲ್ಲ. ಇರಲಿ ಬಿಡು ಲಕ್ಷ್ಮಣ, ಸುಧಾ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂತೆ. ತಾರಮ್ಮ, ತೆಗೆದುಕೊಳ್ಳಮ್ಮ. ಈಗಲಾದರೂ ನಿನ್ನ ಮನೆಗೆ ಸಂತೋಷ ಆಯ್ತೇನಮ್ಮ, ಸಂತೋಷ ಆಯ್ತೇನು? ಅಣ್ಣ, ಅಣ್ಣ, ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನಣ್ಣ. ನಾನು ನಿಮಗೆ ಅವತ್ತೇ ಹೇಳಿದೆ, ನನಗೆ ಮದುವೆ ಬೇಡ ಅಂತ.
ಈಗ ನೋಡಿದಿರಾ ನಮ್ಮ ಈ ಮನೆಯ ಪರಿಸ್ಥಿತಿ ಏನಾಗಿದೆ ಎಂದು. ಇನ್ನು ಈ ಮನೆಯಲ್ಲಿ ಅದು ಏನು ಕಾದಿದೆಯೋ, ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಹೇ ತಾಯಿ ಮನೆಯಮ್ಮ, ನೀನೇ ಕಾಪಾಡು ತಾಯಿ, ನೀನೇ ಕಾಪಾಡು. ಎಲ್ಲರೂ ಒಳಗೆ ನಡೆಯಿರಿ. ಇಲ್ಲಿ ನಡೆದು ಹೋದದನ್ನು ಕೆಟ್ಟ ಕೆನಸೆಂದು ಮರೆತು ಬಿಡೋಣ. ನಡೆಯಿರಿ ಒಳಗೆ. ಆಗಲಿ ಅಣ್ಣ.